ನೀರು ಗದ್ದೆ ಸೈಡಲ್ಲಿ ನೀರು ಹೋಗೋಕ್ಕೆ ಕಾಲುವೆ ಥರ ಮಾಡಿರ್ತಾರಲ್ಲ, ಅಲ್ಲಿ ಒಂದು ಸೊಪ್ಪು ಸಿಗುತ್ತೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಕೆಸುವಿನ ದಂಟು ಜೊತೆಗೆ ಇನ್ನೊಂದು ಅದ್ರ ಹೆಸರು ನಮ್ಗೆ ಗೊತ್ತಿಲ್ಲ, ನಮ್ಮ ಭಾಷೆಯಲ್ಲಿ ತೆರಮೆ ತೊಪ್ಪು ಅಂತ ಹೇಳ್ತೀವಿ. ಅದನ್ನ ಪಲ್ಯ ಮಾಡಿದ್ರೆ ತಿಂದರೆ ಎಷ್ಟೋ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಸಹ ಒಳ್ಳೆಯದು. ಕಾಡಲ್ಲೆಲ್ಲ ಈ ಥರ ಎಲ್ಲ ಸೊಪ್ಪು ಗದ್ದೆ ಸೈಡಲ್ಲೆಲ್ಲ ಸಿಗುತ್ತೆ. ಮಲೆನಾಡು ಸೈಡ್ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿದ್ರೆ ಅದರ ಹೆಸರು ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ನೋಡಿ ನಾವು ಅದನ್ನು ಹುಡ್ಕೊಂಡು ಹೊರಟ್ವಿ. ನಮ್ಮ ಗದ್ದೆ ಪಕ್ಕದಲ್ಲೆಲ್ಲ ಎಷ್ಟೊಂದು ಬೆಳೆದಿದೆ ನೋಡಿ. ಇದು ಅದ್ರ ದೊಡ್ಡ ಎಲೆ, ಇದ್ರ ಸುಳಿ ಎಲೆ ಬರುತ್ತಲ್ಲ, ಅದನ್ನು ನಾವು ಕಿತ್ಕೊಂಡು ಪಲ್ಯ ಥರ ಮಾಡ್ತೀವಿ. ತುಂಬ ಸುಳಿ, ಅದೊಂಥರ ಹಿಂಗೆ ಸುರುಳಿ ಸುತ್ಕೊಂಡಿರುತ್ತೆ. ಅದನ್ನು ನೋಡಿ ಈ ಥರ ಸುರುಳಿ ಸುತ್ಕೊಂಡಿರುತ್ತೆ. ಅದನ್ನು ಕಿತ್ಕೊಂಡು ತುದಿನ ಕಿತ್ಕೊಂಡು ಪಲ್ಯ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದೊಂಥರ ಫ್ಲೇವರ್ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವು ಪ್ರಕೃತಿಯಲ್ಲಿ ಸಿಗುವಂಥದ್ದು ಇಂಥವೆಲ್ಲ ತಿನ್ನಬೇಕು. ಒಂದೊಂದ್ಸಲಿ ವರ್ಷಕ್ಕೊಂದ್ಸಲಿ 2 ಸಲ ಆದರೂ ತಿನ್ನಬೇಕು. ಮಳೆಗಾಲದಲ್ಲಿ ಬಿದಿರಿನ ಚಿಗುರು ಇರುತ್ತಲ್ಲ, ಕರಳೆ ಅಂತ ಹೇಳ್ತಾರಲ್ಲ, ಅದನ್ನು ತಿಂತೀವಿ. ಎಲ್ಲ ನೋಡಿ ಈ ಥರ ಕೆಸುವಿನ ದಂಟು ಇವೆಲ್ಲ ಒಳ್ಳೆಯದು. ಹೊಟ್ಟೆಲಿರೋ ಕಲ್ಮಶ ಎಲ್ಲ ತೆಗೆಯುತ್ತೆ. ಕಾಡಲ್ಲಿ ಒಂದು ನೀವೆಲ್ಲ ಸೊಪ್ಪು ಇದನ್ನು ಯೂಸ್ ಸಿಗ್ತದೆ ಮಾಡ್ತೀರಾ ಅಡುಗೆಯಲ್ಲಿ ಅನ್ನೋದಾದರೆ ನನಗೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಸಾರು ಮಾಡ್ಕೊಳ್ಳಿ ನೋಡಿ ಹಾಗೆ ವಿಡಿಯೋ ಮುಂದುವರಿಸ್ತೀನಿ. ಎಲ್ಲ ಕೂಡಿ ಬಂದಿದ್ದೀವಿ. ಇವಾಗ ಇಲ್ಲಿ ಸಗಣಿ ಇದೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಹುಡ್ಕೊಂಡು ಬಂದಿದ್ದೀವಿ. ನೋಡಿ ಕೆಸುವಿನ ದಂಟು, ಕೆಸುವಿನ ದಂಟು. ಬೆಂಗಳೂರಲ್ಲೆಲ್ಲ 50, 100, 200, 300 ಕೊಡ್ತೀರಲ್ವ ಗಿಡಕ್ಕೆ. ನಮ್ಮೂರಲ್ಲಿ ನೋಡಿ ಕಾಡಲ್ಲಿ ಹೆಂಗಿದೆ ನೋಡಿ. ಶೋ ಗಿಡ ಬೇಕಾ ನೋಡಿ, ಎಷ್ಟು ಚೆನ್ನಾಗಿದೆ. ಇಟ್ಕೋತೀನಿ ರೀ ಒಂದು ಸ್ವಲ್ಪ.